ನೀನ್ ನೋಡಿದ್ರೆ ತುಂಬಾ ಧೈರ್ಯ ಅನಿಸ್ತಾ ಇದೆ. ಯಾಕೆ? ಆ ವೀರರಸ ಕತೆ ಇದೆಯಲ್ಲ, ಅದನ್ನ ನೋಡ್ಬಿಟ್ಟು ನಂಗೆ ತುಂಬಾ ಧೈರ್ಯ ಬಂದ್ಬಿಟ್ಟಿದೆ. ಎಸ್, ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಅಲ್ವಾ? ಇವಾಗ ಹಾಸ್ಯ, ಶಾಂತ, ರೌದ್ರ, ಬಿಭತ್ಸ, ಶೃಂಗಾರ, ಭಯಾನಕ ಮತ್ತೆ ವೀರ ಇವೆಲ್ಲ ಆದ್ಮೇಲೆ ಯಾವುದು? ಕರುಣ ಅಂದ್ರೆ ಕೈಂಡ್ನೆಸ್. ಅಂದ್ಮೇಲೆ ಯಾವ ಕಥೆ ಜ್ಞಾಪಕ ಬರ್ತಾ ಇದೆ ನಂಗೆ? ಪುಣ್ಯಕೋಟಿ. ಪುಣ್ಯಕೋಟಿನ? ಹೌದು. ಆ ಹಸು ತನ್ನ ಮಾತನ್ನ ಉಳ್ಸ್ಕೊಂತಲ್ವಾ, ಆ ಹುಲಿಗೆ ಆ ಹಸು ಮೇಲೆ ಕರುಣೆ ಬಂದ್ಬಿಟ್ಟು ಅದು ತನ್ನ ಪ್ರಾಣನ ಬಿಟ್ಬಿಡ್ತಲ್ವಾ. ಸೊ ನೌ ಹಿಯರ್ ಕಮ್ಸ್ 2A and B girls to present it. ಧರಣಿ ಮಂಡಲ ಮಧ್ಯದೊಳಗೆ ತೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಕೊಲ್ಲನ ಪರಿಯ ನಿಂತು ಪೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಬಾರೆ ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಹಬ್ಬಿದ ಮಲೆ ಮಧ್ಯದೊಳಗೆ ಅದ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ. ತುಳುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಲಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ದಿನ ಹುಲಿಯೇ ಕೇಳು, ಕಂದನಿರುವನು ತೊಟ್ಟಿಯೊಳಗೆ, ಒಂದು ನಿಮಿಷದಿ ಮೊನೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು.
ತಾಯೊಡ ಹುಟ್ಟುಗಳಿರ ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯ ನೀ ಕರುವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ತಪ್ಪಲಿಯ ನೀ ಕರುವನು ತಪ್ಪಲಿಯು ನೀನಾದೆ ಮಗುವೆ ಹೆಬ್ಬುಲಿಯ ಬಾಯಲ್ಲಿ ಹೋಗುವೆ ನಿಬ್ಬರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನು ಸುರಿಸಿ ನೊಂದು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತಿಯ ಕಥೆಯಿದು ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು